ಐ ಡೂ ಹ್ಯಾವ್ ಅ ಲಿಟಲ್ ಸೀಕ್ರೆಟ್. ಏನು ಅಂತ ಪಟ್ ಅಂತ ನೋಡ್ಕೊಂಡ್ ಬನ್ನಿ. ನಿಮಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಗಿತ್ತು, ಏನಕ್ಕೆ ಈ ವ್ಲಾಗ್ ಮಾಡ್ತಾ ಇದೀನಿ ಅಂತ. ನೋಡಿ, ಎಲ್ಲರೂ ನನ್ ವ್ಲಾಗ್ ನೋಡ್ತಾ ಇದಾರೆ, ಎಲ್ಲ ಡಿಸ್ಟ್ರಾಕ್ಟೆಡ್ ಆದ್ರೂ ಸೀರಿಯಸ್ ಆಗಿ ವ್ಲಾಗ್ ನೋಡ್ತಾ ಇದಾರೆ. ಸೊ ಬ್ಯೂಟಿಫುಲ್ ಸಿಲ್ಕ್ ಸ್ಯಾರಿ, ಇದಕ್ಕೆ ಮಧುಬಾಲ ಡಿಸೈನ್ ಇರೋ ಬ್ಲೌಸ್ ಮಾಡ್ಸಿದೀನಿ, ಅದ್ರ ಮೇಲೆ ಬುಟ್ಟಗಳಿದೆ. ನಮ್ಮ ಓಕ್ವಿಲ್ಲಿನ ಪಟಾಕಿ, ಕನ್ನಡ ಸಂಘದ ಟೈಗರ್. ಲೈವ್ ಕೌಂಟರ್ ದೋಸೆ ನಡೀತಾ ಇದೆ, ಉತ್ತಪ್ಪಂ ದೋಸೆ. ಹೆಲೋ, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿಮ್ಮ ಪುಟ್ಕೌರಿ ಅದಿತಿಯಿಂದ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನಪ್ಪ ನಿಮ್ಮ ಹುಡುಗಿ ಇಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅನ್ಕೊಂಡಿದ್ದೀರಾ? ಐ ಡೂ ಹ್ಯಾವ್ ಅ ಲಿಟಲ್ ಸೀಕ್ರೆಟ್. ಏನು ಅಂತ ಪಟ್ ಅಂತ ನೋಡ್ಕೊಂಡ್ ಬನ್ನಿ. ನನಗೆ ಸೀರೆ ನೆರಿಗೆ ಅಂದರೆ ಪ್ಲೀಟ್ಸ್ ಮಾಡೋಕ್ಕೆ ಆ್ಯಕ್ಚುಲಿ ಬರೋದಿಲ್ಲ. ಸೊ ಲಿಟ್ರಲಿ ಚಿನ್ಮಯೇ ನನ್ನ ಪರ್ಸ್ನಲ್ ಸ್ಯಾರಿ ಡ್ರೇಪರ್, ಅವನೇ ನನಗೆ ಪ್ಲೀಟ್ಸ್ ಮಾಡಿ ಸೀರೆನ ನೀಟಾಗಿ ಉಡಿಸೋದು. ನಿಮಗೆ ಈ ಸೀನ್ ನೋಡಿದ್ರೆ ಉಡಿಸುವೆ ಬೆಳಕಿನ ಸೀರೆಯ. ಸೊ ನನ್ನ ಸೀಕ್ರೆಟ್ ಹೇಗೆ ಅನಿಸ್ತು ನಿಮಗೆ? ನೀವು ಹಿಂಗೇನಾ? ಕಾಮೆಂಟ್ ಡೌನ್ ಬಿಲೋ, ತಿಳ್ಕೊಳ್ಳೋಣ ಯಾರ್ಯಾರು ಹೀಗೆ ಅಂತ. ಫೈನಲಿ ಚಿನ್ಮಯ್ಗೆ ಕಷ್ಟಪಟ್ಟು ಒಂದು ಪರ್ಫೆಕ್ಟ್ ಮ್ಯಾಚಿಂಗ್ ಔಟ್ಫಿಟ್ ಹುಡುಕಿದ್ದೀನಿ. ದಯವಿಟ್ಟು ನನಗೆ ಕ್ರೆಡಿಟ್ಸ್ ಕೊಡಿ ಇದಕ್ಕೆ, ಅಲ್ವಾ? ವಾರ್ಡ್ರೋಬಲ್ಲಿ ಎಲ್ಲಿತ್ತೋ ಗೊತ್ತಿರಲಿಲ್ಲ, ಎಲ್ಲಿಂದಾನೂ ಮ್ಯಾಜಿಕ್ ಆಗಿ ಬಂತು. ನಾನು ಹುಡುಕ್ದೆ ಸಿಗ್ಲಿಲ್ಲ, ಇವಳು ಹುಡುಕಿದ್ಲು, ಡೆಫಿನೆಟ್ಲಿ ಸಿಕ್ತು. ಆ್ಯಂಡ್ ಈ ಸೀರೆ ಬಗ್ಗೆ ಅಂತೂ ನಾನು ಹೇಳಲೇಬೇಕು. ಇದು ಆ್ಯಕ್ಚುಲಿ ನಮ್ಮ ಅಜ್ಜಿ ಕೊಡ್ಸಿರೋ ಸೀರೆ ನನಗೆ ಈ ಸಲ ಇಂಡಿಯಾಗೆ ಹೋದಾಗ. ಸೊ ಬೆಂಗಳೂರಲ್ಲಿ ಫುಲ್ಲು ಶಾಪಿಂಗ್ ಮಾಡಿಕೊಂಡು ಸಖತ್ತಾಗಿರೋ ಸೀರೆ ತೊಗೊಂಡೆ. ಸೊ ನಿಮ್ಮೆಲ್ರಿಗೂ ನನ್ನ ಸೀರೆ ಬಗ್ಗೆ ಏನು ಅನಿಸಿದೆ ಮತ್ತು ಅವನ ಔಟ್ಫಿಟ್, ಆ್ಯಕ್ಚುಲಿ ನಮ್ಮ ಇಬ್ಬರು ಔಟ್ಫಿಟ್ಟು ಒಟ್ಟಿಗೆ ಹೇಗೆ ಅನಿಸಿದೆ ಅಂತ ಕಾಮೆಂಟ್ ಮಾಡಿ. ಇನ್ನೂ ಒಳ್ಳೆ ಲೈಟಿಂಗ್ ಸಿಕ್ತು. ನಮ್ಮ ಬಾಲ್ಕನಿ ಡೋರ್ ಓಪನ್ ಮಾಡಿದೀವಿ ಅಂಡ್ ಸೂಪರ್ ಆಗಿದೆ. ಫುಲ್ ಪಳಪಳ ಅಂತ ಹೊಳಿತಾ ಇದೀವಿ ಇಬ್ರು. ಇನ್ನೊಂದು ತಿಂಗಳು ಸಮರು, ಸೊ ವಿ ಆರ್ ಮೇಕಿಂಗ್ ದ ಮೋಸ್ಟ್ ಆಫ್ ಇಟ್. ಇನ್ನೊಂದು ನಾವು ನಿಮಗೆ ಹೇಳಬೇಕು, ನಮಗೆ ಈ ವರ್ಷ ಹಬ್ಬ ಇಲ್ಲ. ಬಟ್ ನೋ ವರೀಸ್, ನಮ್ಮ ಫ್ರೆಂಡ್ಸ್ ನಮ್ಮನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರೆದಿದ್ದಾರೆ. ಸೊ ನಾವಿಬ್ರು ಸಕ್ಕತ್ತಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಆಲ್ಸೋ ನನ್ನ ಪ್ರತಿಯೊಂದು ಆಕ್ಸೆಸರೀಸು, ಸೀರೆ, ಬಿಂದಿ ಎಲ್ಲವುದು ಈ ಸಲ ಬೆಂಗಳೂರಿಗೆ ಹೋದಾಗ ತೊಗೊಂಬಂದಿದ್ದು. ಚಿನ್ಮಯ್ ಆ್ಯಕ್ಚುಲಿ ತುಂಬ ಹೆಲ್ಪ್ ಮಾಡ್ದ ನನಗೆ ಸಾರಿ ಕಲೆಕ್ಷನ್ ಎಲ್ಲದೂ ಸೆಟ್ ಮಾಡೋದಕ್ಕೆ. ಐ ಥಿಂಕ್ ಹಿ ಹ್ಯಾಸ್ ಗುಡ್ ಟೇಸ್ಟ್, ಅಲ್ವಾ? ಓಕೆ, ಇವಾಗಂತೂ ಟೈಮ್ ಆಯಿತು. ಸೊ ನಾವು ನಮ್ಮ ಫ್ರೆಂಡ್ ಕಡೆ ಹೋಗ್ತಾ ಇದ್ದೀವಿ ಅಂತ ಹೇಳ್ದಂಗೆ, ಅವ್ರ ಮನೆ ಇರೋದು ವಾನ್ ಅನ್ನೋ ಸಿಟಿನಲ್ಲಿ, ಅದು GTA ಏರಿಯಾನಲ್ಲೇ ಬರುತ್ತೆ. ಸೊ ನಮ್ಮ ಮನೆಯಿಂದ ಅರೌಂಡ್ 30 ಮಿನಿಟ್ಸ್ ಆಗುತ್ತೆ. ಸೊ ಬನ್ನಿ ಬೇಗ ಬೇಗ ಹೋಗೋಣ, ಲೇಟಾಗಿ ಹೋಗ್ಬಾರ್ದಲ್ವಾ ಫಂಕ್ಷನ್ಸ್ಗೆ. ಲೆಟ್ಸ್ ಗೋ. ಓಕೆ, ಸೊ ನಾವಿವಾಗ ಹೊರಟಿದ್ದೀವಿ. ನಿಮಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು, ಏನಕ್ಕೆ ಈ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ಸೊ ನೀವು ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡ್ತಾರೆ ಅಥವಾ ಹೇಗೆ ಆಚರಿಸ್ತಾರೆ ಅಂತ ನೀವು ನೋಡಿರ್ತೀರ. ಆದರೆ ಕ್ಯಾನಡಾನಲ್ಲಿ ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ದ್ಯಾಟ್ಸ್ ವೈ ಐ ಆಮ್ ಟೇಕಿಂಗ್ ಯು ಅಲಾಂಗ್. ಏನು ಡಿಫ್ರೆನ್ಸ್ ಅಂತ ಅಂದರೆ, ಇಲ್ಲಿ ರಿಸೋರ್ಸಸ್ ತುಂಬ ಕಡಿಮೆ ಸಿಗೋದು, ಅಂಥದ್ರಲ್ಲೂ ಜನ ಎಷ್ಟು ಸುಂದರವಾಗಿ ಲಕ್ಷ್ಮಿನ ಕೂಡಿಸ್ತಾರೆ ಅಂತಂದರೆ ಕಾದ್ ನೋಡಿ. ಇವತ್ತಷ್ಟೇ ಅಲ್ಲ, ನಾಳೆ ಕೂಡ ನನ್ನ ಫ್ರೆಂಡ್ ತೃಪ್ತಿ ಅವ್ರ ಆಂಟಿ ಮನೆಗೆ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡಕ್ ಹೋಗ್ತಾ ಇದೀವಿ. ಬಟ್ಟೆಗಳು ಇನ್ನೂ ಪ್ರೆಪ್ ಮಾಡ್ಕೊಳ್ಬೇಕು ನಾವು, ಆದ್ರೆ ತುಂಬಾ ಆಪ್ಷನ್ಸ್ ಇದೆ ನನ್ನ ಹತ್ರ ಅಂತೂ. ನೋಡೋಣ ಏನು ಹಾಕೊಳ್ತೀವಿ ಅಂತ. ವೇಟ್ ಅಂಡ್ ವಾಚ್. ಓಕೆ, ನಾವಿವಾಗ ನಮ್ಮ ಫ್ರೆಂಡ್ ಮನೆ ರೀಚ್ ಆಗಿದೀವಿ. ಅವ್ರ ಮನೆ ಸ್ವಲ್ಪ ಹುಡ್ಕೋದ್ ಕಷ್ಟ ಆಗಿತ್ತಲ್ವಾ ಹೋದ್ಸಲ? ಲಾಸ್ಟ್ ಟೈಮ್ ಕಷ್ಟ ಆಗಿತ್ತು, ಬಟ್ ಇಲ್ಲಿಂದಾನೇ ಹೋಗ್ಬೇಕು ಅನ್ಸುತ್ತೆ ಲೆಫ್ಟ್. ಇದು ಹೆಂಗೆ ಅಂದ್ರೆ ಒಂಥರ ಫುಲ್ಲು ಬಿಲ್ಡಿಂಗ್ ಇದೆ, ಅದ್ರ ಮಧ್ಯೆ ಅವ್ರ ಮನೆ ಇದೆ. ಎಲ್ಲಿ ಅಂತ ಹುಡ್ಕೊಂಡು ಹೋಗ್ತಾ ಇದೀವಿ ಇವಾಗ. ತುಂಬಾ ಚೆನ್ನಾಗಿದೆ. ಹೌದು, 2 ವರ್ಷ ಆಯ್ತು, ಅದಕ್ಕೆ ಮೊನ್ನೆ ಹುಡ್ಕೋದ್ ಕಷ್ಟ ಆಯ್ತು ನಮ್ಗೆ. ಬಟ್ ಫೈನಲಿ ಬಂದ್ವಿ. ಶಾನ್ವಿ ಬಾಯ್ಲಿ ಹಾಯ್ ಮಾಡು. ಹಾಯ್. ಆ ಶಾನ್ವಿ ಏನಿದು? ಆಮೇಲೆ ಇದೇನಿದು? ಫುಲ್ ನಾಚಿಕೆ ಒಳಾಗ್ತದೆ ಅಲ್ವಾ? ಓಕೆ, ನನ್ ಜೊತೆ ಇದ್ದಾರೆ ಮೈಸೂರು ಹುಡುಗಿ ಅಪೇಕ್ಷಾ ಅವರು. ಅವ್ರ ಮನೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿರೋದು. ತಿನ್ನೋಕಂತೂ ತುಂಬಾ ವೆರೈಟಿ ಇದೆ ಅಲ್ಲೇ. ಅದಕ್ಕೂ ಮುಂಚೆ ಮೇಲ್ಗಡೆ ದೇವ್ರಿಗೆ ಅಲಂಕಾರ ತುಂಬಾ ಸುಂದರವಾಗಿ ಮಾಡಿದ್ದಾರೆ. ನಮ್ಗಂತೂ ಒಂಥರ ಅಲ್ಲಿ ಬೆಂಗಳೂರಲ್ಲಿ ಇದ್ದಾಗ ಮನೆ ಹೋಗ್ತಾ ಇದ್ವಲ್ಲ, ಅದೇ ಫೀಲಿಂಗ್ ಬರುತ್ತೆ. ಬಟ್ ಎನಿವೇಸ್, ಇವಾಗ ತಿನ್ನಕ್ಕಂತೂ ತುಂಬಾ ವೆರೈಟಿ ಇದೆ. ಸೊ ಅಪೇಕ್ಷಾ ಅವ್ರು ಹೇಳ್ತಾರೆ ಏನೇನು ಇದೆ ಇವತ್ತು ಊಟದಲ್ಲಿ ಅಂತ. ಮದ್ದೂರೊಡೆ, ಕೋಸಂಬರಿ, ತವಾ ಪನ್ನೀರ್,
ಆಮೇಲೆ ಡ್ರೈ ಜಾಮೂನ್, ಶಾವಿಗೆ, ಕಾಯಿ ಹಾಲು, ವೆಜ್ ಬಿರಿಯಾನಿ, ರಾಯ್ತಾ, ವೈಟ್ ರೈಸ್, ಮತ್ತೆ ನುಗ್ಗೆಕಾಯಿ ಸಾಂಬಾರ್, ಕರ್ಡ್ ರೈಸ್. ಯಪ್ಪ ಎಷ್ಟು ವೆರೈಟಿ ಇದೆ. ಫುಲ್ ಮೀಲ್ಸ್ ಇದೆ. ಹೌದು, ನಮ್ಗಂತೂ ಫುಲ್ ಹಸ್ವೆ ಆಗ್ತಾ ಇದೆ ಇವಾಗ. ಬನ್ನಿ ತಿನ್ನೋಣ. ಕಷ್ಟ ಆಯ್ತು ಅಂತ ನೋಡಿ, ಎಲ್ರು ನನ್ ಬ್ಲಾಗ್ ನೋಡ್ತಾ ಇದಾರೆ. ಎಲ್ಲ ಡಿಸ್ಟ್ರಾಕ್ಟೆಡ್ ಆದ್ರೂ ಸೀರಿಯಸ್ ಆಗಿ ಬ್ಲಾಗ್ ನೋಡ್ತಾ ಇದಾರೆ. ನಮ್ ಪಾಪ್ಯುಲರ್ ಇಲ್ಲಿ ನೋಡಿ, ರಿಟರ್ನ್ ಗಿಫ್ಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಅಂಡ್ ನನ್ನ ಹ್ಯಾಂಡ್ ಬ್ಯಾಗ್ ಇಲ್ಲೇ ಇದೆ. ನಾನು ಈ ಸಲ ಇಂಡಿಯಾಗ ಹೋದಾಗ ಆಕ್ಚುಲಿ ಅದೊಂದೇ ತಂದಿದ್ದು, ಇನ್ನಷ್ಟು ತರ್ಬೇಕು ಈ ಸಲ. ನನ್ ಕುಂಕುಮ ಫುಲ್ಲು ಸೊಟ್ಟ ಇಟ್ಕೊಂಡ್ಬಿಟ್ಟಿದೀನಿ. ಒಂದು ಸ್ವಲ್ಪ ಸೊಟ್ಟ ಇದೆ. ಸೊ ಇಬ್ರು ಸೊಟ್ಟ ಸೂಪರ್ ಆಗಿತ್ತಲ್ಲ, ತುಂಬಾ ಚೆನ್ನಾಗಿತ್ತು. ಒಳ್ಳೆ ಊಟ ಆಯ್ತು, ತುಂಬಾ ಟೈಮ್ ಆಗಿತ್ತು. ಚೆನ್ನಾಗಿ. ಹಬ್ಬದ ಊಟ ತಿಂದು ತುಂಬಾ ಟೈಮ್ ಆಗಿತ್ತು. ಓಕೆ, ಕುಂಕುಮ ನಾನು ಹೆಂಗೋ ಸೊಟ್ಟ ಪಟ್ಟ ಇಟ್ಕೊಂಡ್ಬಿಟ್ಟಿದೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್ ಅದಿತಿ. ಆಫ್ ಕೋರ್ಸ್. ಚೆನ್ನಾಗಿ ಊಟ ಮಾಡಿ ಇಲ್ಲಿ ಬಂದವರೆಲ್ಲ ನನ್ನ ಬ್ಲಾಗ್ ನೋಡಿ ತುಂಬಾ ಖುಷಿ ಪಟ್ರು. ಎಲ್ಲ ಕನ್ನಡದವರೇನೆ. ನೋಡಿ, ಇನ್ನೂ ನನ್ನ ಬ್ಲಾಗ್ ಪ್ಲೇ ಆಗ್ತಾ ಇದೆ ಟಿವಿನಲ್ಲಿ. ಅವ್ರಿಗೆ ನನ್ನ ರಾಧಿಕಾ ಪಂಡಿತ್ ಬ್ಲಾಗ್ ತುಂಬಾ ಇಷ್ಟ ಅಂತೆ. ಅಂಡ್ ರೀಸೆಂಟ್ ಆಗಿ ಬಂದಿದೆ ಸರ್ಕೋ ಬ್ಲಾಗ್ ಕೂಡ. ನೀವು ನೋಡಿಲ್ಲ ಅಂದ್ರೆ ಲಿಂಕ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಿಲೋ. ಡೋಂಟ್ ಫರ್ಗೆಟ್ ಟು ವಾಚ್. ಮೋಸ್ಟ್ಲಿ ಇವಾಗ ನಾವು ಹೊರಡ್ತೀವಿ, ಟೈಮ್ ಆಯ್ತು. ಯಾಕಂದ್ರೆ ನಾಳೆ ಕೂಡ ಫಂಕ್ಷನ್ ಅಟೆಂಡ್ ಮಾಡಬೇಕು. ಸೊ ಲೆಟ್ಸ್ ಗೋ ಹೋಮ್. ಎಲ್ಲಿ ಹೋಗ್ತಿದ್ಯಾ? ಅವಳು ಜಿಮ್ಗೆ ಹೋಗ್ತಾ ಇದ್ದಾಳಂತೆ ಶಾನ್ವಿ. ಮನೆಯಿಂದ ಬಾಯ್ ಮಾಡೋಣ ಅಂತ ಅಂದ್ರೆ ಫುಲ್ಲು ಪಾಪ ಕಾರ್ ತನಕ ಕರ್ಕೊಂಬಂದ್ ಬಿಡ್ತಾ ಇದ್ದಾಳೆ. ಸಚ್ ಅ ಗುಡ್ ಗರ್ಲ್. 10 ಗಂಟೆಗೆ ಜಿಮ್ಗೆ ಹೋಗ್ತಿದ್ದಾಳ. ಅದು ಫುಲ್ಲು ಟ್ರೆಡಿಷನಲ್ ಔಟ್ಫಿಟ್ ಅಲ್ಲಿ. ಗುಡ್ ಮಾರ್ನಿಂಗ್. ನಿನ್ನೆ ನಾವು ಅವ್ರ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡ್ಬಂದು ಇಟ್ ವಾಸ್ ಅ ಪ್ಯಾಕಪ್. ಯಾಕಂದರೆ ಕೆಲಸ ಅಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇತ್ತು ಈ ವಾರ. ಸೊ ನನಗೂ ಕೆಲಸ ಮುಗಿಸಿ ರೆಡಿಯಾಗಿ ವ್ಲಾಗ್ ಬೇರೆ ಮಾಡಬೇಕಾಗಿತ್ತಲ್ವ. ಸೊ ಇಟ್ ವಾಸ್ ಅ ಪ್ಯಾಕಪ್ ಆಫ್ಟರ್ ದ ಹಬ್ಬ ಎಟ್ ದೇರ್ ಹೌಸ್. ಇವತ್ತು ಬೆಳಗ್ಗೆ ಹೇಳ್ತಿದ್ದಂಗೆ ಸ್ವಲ್ಪ ಚಳಿ ಚಳಿ ಇದೆ ಇಲ್ಲೂ ಟೊರಾಂಟೋನಲ್ಲಿ. ನಮ್ಮಿಬ್ರಿಗೂ ಆ್ಯಕ್ಚುಲಿ ಫಿಲ್ಟರ್ ಕಾಫಿ ಕುಡಿಬೇಕಂತ ಅನಿಸ್ತು. ಸೊ ಅದಕ್ಕೆ ನಾವು ಸ್ವಲ್ಪ ಹಂಗೆ ಸುಮ್ಮನೆ ರೆಡಿ ಆಗಿಬಿಟ್ಟು ಇಲ್ಲೇ ಸರ್ವಣ ಭವನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಮಿಸ್ಟರ್ ಚಿನ್ಮಯ್ ಕೋಕೋ ವಾಕ್ ಮುಗಿಸ್ಕೊಂಡ್ಬಂದ್ರಲ್ವಾ. ಸೊ ಮಳೆ ಆಗ್ತಿದೆ ಆಚೆ ಬಂದ್ರೆ. ಅದೇ ಅನ್ಕೊಂಡೆ, ಚಳಿ ಚಳಿ ಅಂತ ಅನಿಸ್ತಾ ಇತ್ತು ಒಳಗಡೆ. ಹೊರಗಡೆ ನೋಡಿದ್ರೆ ಇವಾಗ ಮಳೆ ಆಗ್ತಿದೆಯಂತೆ. ಆಸ್ ಸಚ್ ನಮಗಿಲ್ಲಿ ಕ್ಯಾನಡಾನಲ್ಲಿ ರೈನಿ ಸೀಸನ್ ಅಂತ ಇಲ್ಲ. ಯೂಶಲಿ ಇಟ್ಸ್ ಜಸ್ಟ್ ಸಮ್ಮರ್, ಫಾಲ್, ಸ್ಪ್ರಿಂಗ್ ಮತ್ತು ವಿಂಟರ್, ಈ 4 ಸೀಸನ್ನೇ ಇರೋದು. ಬಟ್ ರೈನ್ ಹೆಂಗೆ ಅಂತಂದರೆ ಸಮ್ಮರ್ ಸೀಸನಲ್ಲೇ ರೈನ್ ಬಂದ್ಬಿಡುತ್ತೆ. ಸಿಗೋದೇ ನಮಗೆ 3 ತಿಂಗಳು ಸಮ್ಮರ್, 3-4 ತಿಂಗಳು ಸಮ್ಮರು. ಅದರಲ್ಲೂ ಮಳೆ ಆಗ್ಬಿಡತ್ತೆ. ಸ್ವಲ್ಪ ಫಿಟ್ ಚೆಕ್ ಮಾಡೋಣ. ನಂದಂತೂ ಪಿಂಕ್ ಕಲರ್ Y2K ವೈಬ್ ಇದೆ. ಆ್ಯಂಡ್ ಅವನದು ಸಮ್ಮರ್ ಕ್ಯಾಶುವಲ್ಸ್. ಹೊರಟಿದ್ದೀವಿ ಇವಾಗ ಸರ್ವಣ ಭವನ್ಗೆ. ಹೊರಗಡೆ ಮಳೆ ಅಂದರೆ ಡ್ರಿಸಲ್ ಆಗ್ತಾ ಇದೆ. ಮಳೆ ಅಂತ ಹೇಳೋಕ್ಕಾಗಲ್ಲ, ಡ್ರಿಸಲ್ ಆಗ್ತಾ ಇದೆ. ಥರ ಗ್ಲೂಮಿ ಮೋಡಿ ಆಗಿದೆ. ಎನಿವೇಸ್ ಇವತ್ತಂತೂ ನಮ್ದೇನು ಜಾಸ್ತಿ ಪ್ಲ್ಯಾನ್ ಇಲ್ಲ. ನಾನು ಹೇಳ್ದಂಗೆ ತೃಪ್ತಿ ಅವ್ರ ಆಂಟಿ ಮನೆಗೆ ಹಬ್ಬಕ್ಕೆ ಸಂಜೆ ಕರೆದಿದ್ದಾರೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ನಾವು. ಸೊ ಎಷ್ಟು ಪ್ರಿಪೇರ್ಡ್ ಆಗಿದ್ಯಾ ನೀನು ಇವತ್ತು ಹಬ್ಬಕ್ಕೆ? ಅಲ್ಲ, ನೀನ್ ನೆನ್ನೆ ಅಂತೂ ನಿನ್ ಡ್ರೆಸ್ ಎಲ್ಲ ಪ್ಲಾನ್ ಮಾಡ್ಕೊಂಡೆ. ನನ್ ಡ್ರೆಸ್ ಇನ್ನೂ ಪ್ಲಾನ್ ಆಗಿಲ್ಲ. ಐ ಆಮ್ ಆಲ್ಸೋ ರನ್ನಿಂಗ್ ಔಟ್ ಆಫ್ ಆಪ್ಷನ್ಸ್. ನನ್ನ ಹತ್ರ ಲಿಮಿಟೆಡ್ ಇನ್ವೆಂಟ್ರಿ ಅಷ್ಟೇ ಇರೋದು. ಕುರ್ತಾ ಮ್ಯಾಚಿಂಗ್ ದೇರ್ ಇಸ್ ಓನ್ಲಿ ಸೋ ಮಚ್ ಐ ಕ್ಯಾನ್ ಡೂ. ಬಟ್ ಅದರಲ್ಲಿ ಹ್ಯಾವ್ ಟು ಮೇಕ್ ದ ಮೋಸ್ಟ್. ನೀನ್ ಡಿಸೈಡ್ ಮಾಡಿದ್ಯಾ ಯಾವುದು ಅಂತ? ಆಲ್ಮೋಸ್ಟ್. ಬಟ್ ಸ್ವಲ್ಪ ನಿನ್ ಹೆಲ್ಪ್ ಬೇಕಾಗಬಹುದು ನನಗೆ. 2 ಸೀರೆ ಮಧ್ಯೆ ಕನ್ಫ್ಯೂಷನ್ ಇದೆ ಗೈಸ್ ನನಗೆ ಇನ್ನೂ. ನಾವು ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗಂತೂ ಸಾರಿ ಸೆಲೆಕ್ಷನ್ ಇಂಪಾರ್ಟೆಂಟ್. ಬಟ್ ಅದಕ್ಕೂ ಮುಂಚೆ ನಮ್ಮ ಹುಡುಗ ಹೇರ್ ಕಟ್ ಮಾಡಿಸ್ಕೊಂಡ್ ಬಂದಿದ್ದಾನೆ. ತಡೀರಿ ಕರಿತೀನಿ ಅವನಿಗೆ ತೋರ್ಸೋದಕ್ಕೆ. ಚಿನ್ಮಯ್ ಬಾಯಲ್ಲಿ ಹೇರ್ ಕಟ್ ತೋರಿಸು. ಏನು ಹೇರ್ ಕಟ್ ಮಾಡಿಸ್ದಂಗೆ ಅನಿಸ್ತಿಲ್ಲ. ಮಾಡಿಸಿದೀನಲ್ಲ. ನನಗಂತೂ ಏನು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ. ಬಟ್ ಮೇ ಬಿ ಸ್ವಲ್ಪ ಕ್ಲೀನ್ ಲುಕ್ ಅಂತ ಅನಿಸ್ತಾ ಇದೆ. ಬಟ್ ಆದರೂ ತುಂಬ ಡಿಫ್ರೆನ್ಸ್ ಅಂತ ನನಗೆ ಅನಿಸ್ತಿಲ್ಲ. ನಿಮ್ಗಳಿಗೆ ಏನು ಅನಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ. ಮಾಡ್ಸಿನೂ ಮಾಡಿಸ್ಲಾರ್ದಂಗೆ ಇದೆ. ಓಕೆ, ಸೊ ಚಿನ್ಮಯ್ ಚೂಸ್ ಮಾಡಿರೋ ಸೀರೆ ಇದು. ಇಟ್ಸ್ ಅ ಬ್ಯೂಟಿಫುಲ್ ಸಿಲ್ಕ್ ಸ್ಯಾರಿ. ಇದಕ್ಕೆ ಮಧುಬಾಲ ಡಿಸೈನ್ ಇರೋ ಬ್ಲೌಸ್ ಮಾಡಿಸಿದ್ದೀನಿ. ಅದ್ರ ಮೇಲೆ ಬುಟ್ಟಗಳಿದೆ. ಆ್ಯಂಡ್ ಅದಕ್ಕೆ ಮ್ಯಾಚಿಂಗ್ ಪಿನ್ ಕೂಡ ಹುಡುಕಿದ್ದೀನಿ. ಮ್ಯಾಚಿಂಗ್ ಬ್ಯಾಂಗಲ್ಸು ಮತ್ತು ಇಯರ್ ರಿಂಗ್ಸ್, ಚೈನ್, ಆಕ್ಸೆಸರೀಸ್ ಎಲ್ಲಾನು ರೆಡಿ ಆಗಿದೆ. 2 ಆಪ್ಷನ್ ಇದೆ ನೋಡು.
ವಾವ್, ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಇಸ್ತ್ರಿ ಮಾಡ್ಬೇಕು. ಹಾ, ನನ್ ಪ್ರಕಾರ ಈ ಕುರ್ತಾ ತುಂಬಾ ಚೆನ್ನಾಗಿ ಗೋಲ್ಡನ್ ಎಲಿಮೆಂಟ್ಸ್ ನನ್ನ ಸಾರಿ ಮತ್ತೆ ಬ್ಲೌಸ್ ಅಲ್ಲಿ ಇರೋದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅನ್ಸುತ್ತೆ. ಇವನ್ ದಟ್ ಇಸ್ ವೆರಿ ಬ್ಯೂಟಿಫುಲ್, ಬಟ್ ತುಂಬಾ ವೈಟ್ ಅನ್ಸ್ತಾ ಇದೆ ನನಗೆ. ಐ ಥಿಂಕ್ ದಿಸ್ ಕಲರ್ ವಿಲ್ ಗೋ ವೆಲ್. ಓಕೆ, ನಾವ್ ಇವಾಗ ರೆಡಿ ಆಗಿದೀವಿ. ಸೋ ಪ್ರೆಟಿ. ಥ್ಯಾಂಕ್ ಯು. ಇಬ್ರು ಸಕ್ಕದಾಗಿ ಮಿಂಚ್ತಾ ಇದೀವಿ. ಅಂಡ್ ನಾನ್ ನೋಡಿ ಮ್ಯಾಚಿಂಗ್ ಬ್ಯಾಂಗಲ್ಸ್ ಕೂಡ ಹಾಕೊಂಡಿದೀನಿ ನಮ್ ಸ್ಯಾರಿಗೆ. ಫೈನಲಿ ನಂದು ಕುರ್ತಾ ಮ್ಯಾಚ್ ಆಗ್ತಿದೆ. ಎಸ್, ನಿಮ್ಗೆ ನಮ್ ವರಮಹಾಲಕ್ಷ್ಮಿ ಡೇ ಟು ಔಟ್ಫಿಟ್ ಹೇಗನ್ಸ್ತು ಅಂತ ಮರಿದೆ ಕಾಮೆಂಟ್ ಮಾಡಿ. ಇನ್ನೊಂದೇನ್ ವಿಷಯ ಅಂದ್ರೆ ಹೊರಗಡೆ ತುಂಬಾ ಜೋರಾಗಿ ಮಳೆ ಆಗ್ತಾ ಇದೆ. ಇದು ಬೇಜಾರಂಗುವಂತ ವಿಷಯ. ಹೌದು, ಪ್ಲಸ್ ಇಟ್ಸ್ ಸೋ ಮೂಡಿ. ನೆನ್ನೆ ತುಂಬಾ ಬಿಸಿಲಿತ್ತು, ಚೆನ್ನಾಗಿತ್ತು. ಬಟ್ ಇವತ್ತು ಸ್ವಲ್ಪ ಕಷ್ಟ ಇದೆ. ಮೇಡಮ್ಗೂ ಸ್ವಲ್ಪ ಫೋಟೋಸ್ ಎಲ್ಲ ಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಇವಾಗ ಆಗಲ್ಲ. ಹೋಪ್ಫುಲಿ ಅವ್ರ ಮನೆಯಲ್ಲಿ ಬ್ಯಾಕ್ ಯಾರ್ಡ್ ಅಲ್ಲಿ ನಾವು ಫೋಟೋಸ್ ತಗೋಬಹುದು. ವಿಲ್ ಟೇಕ್ ಅವರ್ ಕ್ಯಾಮ್ರಾ ಅಂಡ್ ಗೋ ದೇರ್ ಅಂಡ್ ವಿಲ್ ಸಿ ವಾಟ್. ನೋಡೋಣ, ಯಾಕಂದ್ರೆ ನೆನ್ನೆನೂ ಅಷ್ಟೇ ಅಂದ್ರೆ ಕೆಲಸ ಮುಗಿಸ್ಕೊಂಡು ಬೇಗ ಬೇಗ ಹೊರಟಿದ್ರಿಂದ ನಾವ್ ಏನು ಫೋಟೋಸೇ ತೆಕ್ಕೊಳಕ್ ಆಗ್ಲಿಲ್ಲ, ಬರೀ ವ್ಲಾಗ್ ಅಷ್ಟೇ ಮಾಡಿದ್ದು. ಸೊ ನಮ್ ಪ್ಲಾನ್ ಏನಿತ್ತಂದ್ರೆ ಇವತ್ತು ಆರಾಮಾಗಿ ಸ್ಯಾಟರ್ಡೆ ಇರೋದ್ರಿಂದ ಚೆನ್ನಾಗಿ ಫೋಟೋಸ್ ತಗೊಂಡು ರೆಡಿಯಾಗಿ ಬಿಸಿಲಿರುತ್ತೆ ಅಂತ ಅನ್ಕೊಂಡ್ರೆ ಈ ಕತೆ. ಬಟ್ ಪರವಾಗಿಲ್ಲ, ಇವಾಗ ಟೈಮ್ ಆಗಿದೆ ಅಂಡ್ ಐ ಥಿಂಕ್ ವಿ ಶುಡ್ ಗೋ. ಓ, ಸ್ವೀಟ್ಸ್ ತೊಗೊಂಡು ಹೋಗ್ಬೇಕು. ಹೌದು, ನಾವು ಮುಂಚೆ ಇನ್ನೊಂದು ವ್ಲಾಗ್ ಅಲ್ಲಿ ಹೇಳ್ದಂಗೆ ನಾವು ಯಾವತ್ತೂ ಬೇರೆಯವ್ರ ಮನೆ ಖಾಲಿ ಕೈಯಲ್ಲಿ ಹೋಗಲ್ಲ. ಅಂಡ್ ಆಲ್ಸೋ ಹಬ್ಬ ಅನ್ನೋ ಕಾರಣದಿಂದ ನಾವು ಸ್ವೀಟ್ಸ್ ತಗೊಂಡು ಹೋಗ್ತಾ ಇದೀವಿ. ನೀವು ಹಂಗೆ ಮಾಡಿ, ಬರೀ ಕೈಯಲ್ಲಿ ಯಾರ ಮನೆಗೂ ಹೋಗ್ಬೇಡಿ. ಇಲ್ಲಿ ನೋಡಿ ಹೆಂಗೆ ನೀರ್ ತುಂಬಿಕೊಳ್ತಾ ಇದೆ, ಜೋರ್ ಮಳೆ ಆಗಿ. ತರ ಬೆಂಗಳೂರೇ ನಾಪ್ಕ ಆಗ್ತಾ ಇದೆ. ಬಟ್ ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಇಷ್ಟು ಮಳೆ ಹ್ಯಾಂಡಲ್ ಮಾಡೋದಕ್ಕೆ ಡಿಸೈನ್ ಆಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಜೋರಾಗಿ ಮಳೆ ಆದಾಗ ತುಂಬಾ ಟ್ರಾಫಿಕ್, ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಇವಾಗ ರೀಚ್ ಆದ್ವಿ. ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು. ಬಟ್ ಆನ್ ದ ವೇ ಸ್ವೀಟ್ ತಗೊಂಡ್ವಿ. 1/4 kg ಸ್ವೀಟ್ಗೆ ಎಷ್ಟಾಯ್ತು? ಐ ಥಿಂಕ್ $9 ಏನೋ ಆಯ್ತು. $9 ಆಯ್ತು 1/4 kg ಕಾಜು ಕಟ್ಲಿಗೆ. ಬಟ್ ಎನಿವೇಸ್ ಅಲ್ಲಿ ಮೋಸ್ಟ್ಲಿ ಆರತಿ ನಡೀತಾ ಇದೆ ಅನ್ಸುತ್ತೆ. ಬೇಗ ಬೇಗ ನಡ್ಕೊಂಡು ಒಳಗಡೆ ಹೋಗೋಣ ಬನ್ನಿ. ನಾವಿವಾಗ ಓಕ್ವಿಲ್ಗೆ ಬಂದಿದೀವಿ, ತೃಪ್ತಿ ಅವ್ರ ಆಂಟಿ ಮನೆಗೆ. ಸೊ ಬನ್ನಿ ನೋಡೋಣ. ನಮ್ಮ ಓಕ್ವಿಲ್ಲಿನ ಪಟಾಕಿ, ಕನ್ನಡ ಸಂಘದ ಟೈಗರ್ ಮಿಸ್ಸಸ್ ರಶ್ಮಿ ನಾಗೇಂದ್ರ ಮನೇಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ಬನ್ನಿ ನಮ್ಮ ಮನೆಗೆ, ಪ್ಲೀಸ್ ಕಮ್ ಇನ್. ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಕನಕ ವೃಷ್ಟಿಯ ಕರೆಯುತ್ತ ಬಾರಿ, ಮನಕ್ಕೆ ಮನಿದೆ ಎಂದೆಂದು ಸ್ಥಿರವಾಗಿ. ನೋಡಿ, ಇವನು ನನ್ನ ಹ್ಯಾಂಡ್ ಬ್ಯಾಗ್ ಇಟ್ಕೊಂಡಿದ್ದಾನೆ. ಅವನ ಔಟ್ಫಿಟ್ ಜೊತೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನಂದಕ್ಕಿಂತ? ನನ್ನ ಜೊತೆ ಮ್ಯಾಚಿಂಗ್. ಎಸ್, ಪರ್ಫೆಕ್ಟ್. ಆರತಿ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಊಟ ಮಾಡೋದಕ್ಕೆ ವೇಟ್ ಮಾಡ್ತಾ ಇದೀವಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕೂಡ್ಸಿದ್ದಾರೆ ಲಕ್ಷ್ಮಿನ. ಆ್ಯಂಡ್ ಕರೆಕ್ಟಾಗಿ ಮಳೆ ಇದ್ರೂ ಸ್ವಲ್ಪ ತಡವಾದ್ರೂ ಕರೆಕ್ಟಾಗಿ ಆರತಿ ಟೈಮಿಗೆ ಬಂದ್ವಿ. ಸೊ ಮಿಸ್ ಆಗಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಮ್ಮ ಹುಡುಗಿ. ಇಲ್ಲಿ ನೋಡಿ, ಲೈವ್ ಕೌಂಟರ್ ದೋಸೆ ನಡೀತಾ ಇದೆ. ಉತ್ತಪ್ಪಂ ದೋಸೆ, ಮಸಾಲೆ ದೋಸೆ ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ವಡೆ ಇದೆ, ಮತ್ತೆ ತಟ್ಟೆ ಇಡ್ಲಿ ಇದೆ, ಚಟ್ನಿ ಇದೆ, ಪುಳಿಯೋಗರೆ, ಮತ್ತೆ ಅದು ಕಿಚಡಿನ ಅದು? ಎಸ್, ಕಿಚಡಿ ಇದೆ. ಆಮೇಲೆ ಶಾವ್ಗೆ ಪಾಯಸ ಇದೆ, ರಸಮ್ ಇದೆ. ಸೂಪರ್, ಎಷ್ಟು ವೆರೈಟಿ ನೋಡಿ. ನನ್ ಗರಿ ಗರಿ ಮಸಾಲೆ ದೋಸೆ. ಓಕೆ, ಇಲ್ಲಿ ನೋಡಿ, ಲೈವ್ ಕೌಂಟರ್ ದೋಸೆ ಮಾಡಕ್ಕೆ ನಮ್ ಜೊತೆ ಇದ್ದಾರೆ ಕಾವ್ಯ ಅವರು. ನೀವು ಮಾಡಿದ ಮಸಾಲೆ ದೋಸೆ ನಾನು ತಿಂದಿದ್ದು ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಸೊ ನೀವು ಎಷ್ಟು ಟೈಮ್ ಇಂದ ಕೇಟರಿಂಗ್ ಮಾಡ್ತಾ ಇರೋದಿಲ್ಲ? ನಾನು ಆಗ್ಲೇ 3 ವರ್ಷದಿಂದ ಲೈಕ್ ಸೌತ್ ಇಂಡಿಯನ್ ಕೇಟರಿಂಗ್ ಮಾಡ್ತಾ ಇದ್ದೀನಿ. KWC ಆ್ಯಂಡ್ ಎವ್ರಿಥಿಂಗ್, ಆಂಟೇರಿಯೋ ಫುಲ್ ಎಲ್ಲ ಕಡೆ, ಲಂಡನ್, ನಯಾಗರಾ ಎಲ್ಲ ಕಡೆ. ಬಟ್ ಲೈವ್ ದೋಸೆ ಸ್ಟಾರ್ಟ್ ಮಾಡಿ 2 years ಆಯಿತು. ದಿಸ್ ಇಸ್ ಮೈ ಮೇ ಬಿ ಲೈಕ್ 100th ಈವೆಂಟ್ ಫಾರ್ ಟುಡೇ, ಆ್ಯಕ್ಚುಲಿ ಫಾರ್ ದ ದೋಸಾ ಇವೆಂಟ್. ಎಲ್ಲ ನಮ್ಮ ಬೆಂಗಳೂರು ಸ್ಟೈಲ್, ಸೊ ಇಟ್ ಇಸ್ ಕಾಲ್ಡ್ ಬೆಂಗಳೂರು ಲೈವ್ ದೋಸಾ, ಲೈವ್ ದೋಸಾ ಕೇಟರಿಂಗ್ ಅಂತ. ಆಸಮ್ ನೋಡಿ, ನಾವು ನಮ್ಮ ಬೆಂಗಳೂರು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಕರ್ನಾಟಕದಲ್ಲಿ ಎಲ್ಲಿದ್ರು ನಾವು ಸಪೋರ್ಟ್ ಮಾಡ್ತೀವಿ. ಕಾವ್ಯ ಅವರು ತುಂಬಾ ಮಲ್ಟಿ ಟ್ಯಾಲೆಂಟೆಡ್. ಅವಾಗ ಆರತಿ ನಡೆಯುವಾಗ್ಲೂ ಕೂಡ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ರು, ಪ್ಲಸ್ ತೃಪ್ತಿ ಹೇಳ್ತಾ ಇದ್ರು ಅವ್ರು ಡಾನ್ಸ್ ಕೂಡ ಮಾಡ್ತಾರೆ ಅಂತ. ಇವಾಗ ದೋಸೆ ಕೂಡ ಮಾಡ್ತಾ ಇದ್ದಾರೆ. ಲವ್ಲಿ ಸೆಲೆಬ್ರೇಷನ್ ಅಂತ, ಯಾಕಂದ್ರೆ ತುಂಬಾ ಚೆನ್ನಾಗಿತ್ತು. ಹಬ್ಬ ಆಗಿರ್ಬೋದು,
ಊಟ ಆಗಿರ್ಬೋದು ಪ್ರತಿಯೊಂದು. ಅದಕ್ಕೆ ಅವ್ರಿಗೆ ಫೀಡ್ಬ್ಯಾಕ್, ಕಾಂಪ್ಲಿಮೆಂಟ್ಸ್ ಆಕ್ಚುಲಿ ನಮ್ ಕಡೆಯಿಂದ. ಇಲ್ಲಿ ನೋಡಿ ನಮ್ ಜೊತೆ ಹುಡುಗರು ಇದಾರೆ, ಸೋ ಕ್ಯೂಟ್ ಅಲ್ಲ? ನಮಸ್ತೆ. ಸೊ ಇವಳ ಹೆಸರು ಸಾನ್ವಿ ಅಂತ, ಇವಳು ರಶ್ಮಿ ಆಂಟಿ ಅವ್ರ ಮಗಳು. ದಟ್ ಇಸ್ ತೃಪ್ತಿ ಅಂಡ್ ಡಾಟರ್. Yes. And that is Adya. hi Adya. Hi Sanvi. Welcome to Hi. my vlog. So ಹೇಗಿತ್ತು ಇವತ್ತು ಹಬ್ಬ, ಹೇಗಿತ್ತು ಹೇಳಿ? ತುಂಬಾ ಚೆನ್ನಾಗಿತ್ತು. ಈ ಕನ್ನಡ ಕ್ಲಾಸಸ್ಗೆ ಹೋಗ್ತಾರೆ ಗೊತ್ತಾ? Actually ಚೆನ್ನಾಗ್ ಹಾ, ಮಾತಾಡ್ತಾರೆ. ಎಲ್ಲ ಕಲ್ತು ಇವಾಗ ಮಾತಾಡೋ ಸ್ಟೇಜಿಗೆ ಬಂದಿದ್ದಾರೆ. ಸೊ ಇವರೆಲ್ಲ ಸೆಕೆಂಡ್ ಜನ್ ಕಿಡ್ಸ್ ಆಗಿರೋದ್ರಿಂದ ಕನ್ನಡ ಅಷ್ಟು ಚೆನ್ನಾಗಿ ಬರಲ್ಲ, ಬಟ್ ಆದ್ರೂ ಅವ್ರು ಮಾತಾಡೋದು ಕೇಳಿಸ್ಕೊಂಡ್ರೆ ನಂಗೆ ತುಂಬಾ ಖುಷಿ ಆಯ್ತು. ಲಕ್ಷ್ಮಿ ಯಾರು ಕೂಡ್ಸಿರೋದು? ಲಕ್ಷ್ಮಿ ನಾನು ಸೋನು ಸೇರಿ ಮಾಡಿರೋದು. ಎಷ್ಟು ಸುಂದರವಾಗಿದೆ. ಇಲ್ಲಿ ಕೂತಿರೋ ಹೆಣ್ಮಕ್ಳು ನೋಡಿ ಎಷ್ಟು ಸುಂದರವಾಗಿದ್ದಾರೆ ಸೀರೆ ಉಟ್ಕೊಂಡು. ಓಕೆ ಆಂಟಿ, ಸೊ ನೀವ್ ಎಷ್ಟು ವರ್ಷದಿಂದ ಲಕ್ಷ್ಮಿ ಕೂಡಿಸ್ತಾ ಇದ್ದೀರಾ ಇಲ್ಲಿ? ನಾವು 19 years ಇಂದ ಕೊಡಿಸ್ತಾ ಇದ್ದೀವಿ. ವಾವ್. ಮತ್ತೆ ಎಷ್ಟು ಕಷ್ಟ ಆಗತ್ತಲ್ಲ ಇವಾಗ ಬೆಂಗಳೂರಲ್ಲಿ, ಅಥವಾ ನೀವ್ ಅಲ್ಲಿ ಸಿಗೋ ತರ ಐಟಮ್ಸ್ ಇಲ್ಲಿ ಸಿಗೋದಿಲ್ಲ, ಹಂಗಿದ್ರೂನು ಇಷ್ಟು ಚೆನ್ನಾಗಿ ಕೂಡ್ಸಿದ್ದಾರೆ ನೀವು. ಸೊ ಹ್ಯಾಟ್ಸ್ ಆಫ್. ಇಷ್ಟೊಂದು ಕಲರ್ ಅಥವಾ ಬಣ್ಣವಾದ ಸೀರೆ ಉಟ್ಕೊಂಡು ಎಲ್ಲಾದ್ರೂ ನೋಡಿದೀರಾ? ಅದು ಅಷ್ಟು ಜೋರಾಗಿ ಮಳೆ ಆಗ್ತಾ ಇತ್ತು, ಅಂಥದ್ರಲ್ಲೂ ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಕ್ರೆಡಿಟ್ಸ್ ಕೊಡೋಣ ಎಲ್ರಿಗೂನು. ಹ್ಯಾಪಿ ವರಮಹಾಲಕ್ಷ್ಮಿ. ಸೊ ಇವಾಗ ಕ್ಯಾನಡಾನಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿರೋದ್ರಿಂದ ಇವ್ರೆಲ್ರೂ ಕೇಳೋಣ, ಅವ್ರಿಗೇನು ಹೈಲೈಟ್ ಅನ್ಸುತ್ತೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ, ಅವ್ರಿಗೇನು ಇಷ್ಟ ಆಗುತ್ತೆ ಅನ್ನೋದನ್ನ. ಸೊ ನಾವು ಫಸ್ಟು ನಮ್ಮ ಹೋಸ್ಟ್ನೇ ಕೇಳೋಣ, ರಶ್ಮಿ ಆಂಟಿನ. ನಿಮ್ಗೇನು ಆಂಟಿ ನಿಮ್ ಫೇವ್ರೆಟ್ ಥಿಂಗ್ ಅಬೌಟ್ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ? Decoration. ಅದಕ್ಕೆ ಅದು ಕಾಣಿಸ್ತಾ ಇದೆ. So every year I think about the new decoration. So that's my favorite one. ಸೂಪರ್. ಲಕ್ಷ್ಮಿ ಹಬ್ಬ ಅಂದ್ರೆ ಸಂಭ್ರಮ, ಮತ್ತೆ ಅರ್ಶನ ಕುಂಕುಮಕ್ಕೆ ಹೋಗೋದು, ಸೊ ಮೀಟಿಂಗ್ ಫ್ರೆಂಡ್ಸ್. ಎಲ್ಲರೂ ಇದೊಂದು ಚಾನ್ಸ್ ಎಲ್ಲ ಫ್ರೆಂಡ್ಸ್ ಸಿಗಕ್ಕೆ, ಚೆನ್ನಾಗಿ ರೆಡಿ ಆಗಕ್ಕೆ, ಎಸ್. ಮತ್ತೆ ರಶ್ಮಿ ಮಾಡೋ ವೆರೈಟಿ ಊಟ ಮಾಡಕ್ಕೆ. ನಮ್ಮಮ್ಮ ಯಾವಾಗ್ಲೂ ವರಮಹಾಲಕ್ಷ್ಮಿ ಮಾಡ್ತಾರೆ, ಸೊ ನಾನು ಹಾಗೆ ಮಾಡ್ತೀನಿ. ನಂಗೂ ತುಂಬಾ ಇಷ್ಟ ಇದು ಸಾರಿ ಎಸೋದು, ಆಮೇಲೆ ಟ್ರೆಡಿಷನಲ್ ರೆಡಿ ಆಗೋದು. ಐ ಲವ್ ಇಟ್. ನಾನು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಮಾಡಲ್ಲ, ಬಟ್ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಈ ತರ ಅರ್ಶಿನ ಕುಂಕುಮ ತಗೊಳ್ಳೋದು, ರೆಡಿ ಆಗೋದು, ಹೋಗಿ ಎಮ್ಮಿ ಫುಡ್ ತಿನ್ನೋದು. ಹೆಣ್ಮಕ್ಳಿಗೆ ಯಾವಾಗ್ಲೂ ಲಕ್ಷಣವಾಗಿ ರೆಡಿಯಾಗಿ ಹೋಗೋದೇ ಒಂದ್ ಕಾರ್ಯಕ್ರಮ ಅಲ್ವಾ? ಇವರಿ ಒಂದ್ ಸೈಡ್ ಎಲ್ಲ ರೆಡಿ ಆಗಿ ಫ್ರೆಂಡ್ಸ್ ನ ಮೀಟ್ ಮಾಡೋದೇ ಒಂದು ಖುಷಿ. ನಾವು ಕೂರ್ಸಲ್ಲ ಲಕ್ಷ್ಮಿನ ಈ ತರ. ಸೊ ನನ್ಗೆ ಯಾವಾಗ್ಲೂ ಪ್ರತಿ ವರ್ಷ ಲಕ್ಷ್ಮಿ ಮನೆಗ್ ಬಂದು ಅವ್ರ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ ನಾವು. ಕೂರಿಸ್ತೀನಿ ಲಕ್ಷ್ಮಿ, ಬಟ್ ನನ್ಗೆ ಒಳ್ಳೆ ಸೀರೆ ಹಾಕೊಂಡು ರೆಡಿ ಆಗೋದು ತುಂಬಾ ಇಷ್ಟ. ಬ್ಯೂಟಿಫುಲ್ ಲೇಡೀಸ್ ನೋಡಕ್ಕೆ ಒಂದೇ ಜಾಗದಲ್ಲಿ ಸಿಗೋ chance ಇದು. ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಇಷ್ಟ. ಬಟ್ ವರಮಹಾಲಕ್ಷ್ಮಿ ಹಬ್ಬ ಇಲ್ಲಿ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ನಾನು ಸೆಲೆಬ್ರೇಟ್ ಮಾಡಿದ್ದು. ಸೊ ಅಗೇನ್ ಕ್ರೆಡಿಟ್ಸ್ ಟು ರಶ್ಮಿ ಆಂಟಿ ಆ್ಯಂಡ್ ತೃಪ್ತಿ. ಬಟ್ ಬೆಂಗಳೂರಲ್ಲಿ ಇದ್ದಾಗ ನಮ್ಮ ಮನೆಯಲ್ಲೂ ಅವ್ರು ಎಷ್ಟೊಂದು ಜನ ಇಲ್ಲಿ ಹೇಳ್ದಂಗೆ ಲಕ್ಷ್ಮಿ ಕೂಡ್ಸಲ್ಲ ನಮ್ದ್ರಲ್ಲಿ. ಬಟ್ ನನ್ನ ಫ್ರೆಂಡ್ ಮನೆಯಲ್ಲಿ ಕೂಡಿಸ್ತಾ ಇದ್ರು ಆ್ಯಂಡ್ ಅಲ್ಲಿ ಒಬ್ಬಟ್ಟು ತಿನ್ನಕ್ಕೆ ಹೋಗ್ತಾ ಇದ್ದೆ. ಸೊ ಮೈ ಫೇವ್ರೆಟ್ ಪಾರ್ಟ್ ಅಬೌಟ್ ವರಮಹಾಲಕ್ಷ್ಮಿ ಹಬ್ಬ ಇಸ್ ಡೆಫಿನೆಟ್ಲಿ ಒಬ್ಬಟ್ಟು ತಿನ್ನೋದು. ಕನ್ನಡದಲ್ಲಿ ಕನ್ನಡತಿಯರು. ಮಲೆನಾಡಿನ ಫಿಲ್ಟರ್ ಕಾಫಿ ಬೈ ಶಶಿ. ಸೊ ಇವಾಗ ಕಂಡೀಷನ್ ಏನಂತ ಅಂದ್ರೆ, ನೀವೆಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದೀರಾ, ಆದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನೀವೆಲ್ಲರೂ ವ್ಲಾಗ್ ಅಲ್ಲಿ ಬರೋದು. ಬಾಯ್.